ಮದರ್ಸ್ ಆ್ಯಂಡ್ ವೀಲ್ಸ್ ಅನ್ನುವಂಥ ಒಂದು ಸಂಸ್ಥೆ ವತಿಯಿಂದ ಇಡೀ ನಮ್ಮ ಭಾರತ ದೇಶದಿಂದ 900ಕ್ಕೂ ಹೆಚ್ಚು ತಾಯಂದಿರೆಲ್ಲರೂ ಕೂಡ ಈ ಹನುಮ ಜನ್ಮಸ್ಥಳದಲ್ಲಿ ನಮ್ಮ ಕನ್ನಡ ನಾಡಿನ ಹನುಮನ ಒಂದು ಜನ್ಮಸ್ಥಳವಾದ ಈ ಪಂಪ ಸರೋವರದ ತೀರದಲ್ಲಿ ಇವತ್ತೆಲ್ಲರೂ ಕೂಡ ಒಂದು ದೀಪವನ್ನು ಬೆಳಗಿಸೋದ್ರ ಮೂಲಕ ಹನುಮ ತಾಂಡವ ಒಂದು ಭಗವಂತನ ಪ್ರಾರ್ಥನೆಯನ್ನು ಎಲ್ಲರೂ ಕೂಡ ಒಂದೇ ಕಂಠದಲ್ಲಿ ಒಂದೇ ಸಮಯದಲ್ಲಿ ಸೂರ್ಯೋದಯದಕ್ಕಿಂತ ಪೂರ್ವದಲ್ಲಿ ಅವರಿವತ್ತು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಇಡೀ ನಾಡಿಗೆ ಮತ್ತು ದೇಶಕ್ಕೆ ಇಡೀ ಈ ಭೂತಾಯಿಗೆ ಇವತ್ತು ತುಂಬ ಸಂತೋಷ ಆಗಿದೆ ಅಂತ ನನಗನ್ಸುತ್ತೆ. ಸೊ ನಾನು ಈ ಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ದಂಪತಿ ಸಮೇತ ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ. ಇದು ಮೊದಲನೇ ಬಾರಿಗೆ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೆಲ್ಲ ಕೂಡ ತಾಯಂದಿರು ಕೂಡ ಬಂದು ಭಗವಂತನ ಹನುಮಂತನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿರುವಂಥದ್ದು. ಅದು ವಿಶೇಷವಾಗಿ ಅಯೋಧ್ಯ ರಾಮ ಜನ್ಮಭೂಮಿಯಲ್ಲಿ ಉದ್ಘಾಟನೆ ದೇವಸ್ಥಾನ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಇಷ್ಟು ಮಂದಿ ತಾಯಂದಿರು ಕೂಡ ಬಂದು ಹನುಮಂತನ ಪ್ರಾರ್ಥನೆ ಮಾಡಿದ್ದು ಮತ್ತು ಸಂಜೆ ಶ್ರೀರಾಮ ತಾಂಡವ ಅಂತೇಳಿ ನಮ್ಮ ಅಂಜನಾದ್ರಿ ಬೆಟ್ಟದ ಕೆಳಗಡೆ ಅವರು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕೂಡ ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ಬೇಕು. ಹಾಂ, ಖಂಡಿತವಾಗ್ಲೂ ತಾವು ನೋಡ್ತಾ ಇದ್ದೀರಿ, ಈಗಾಗಲೇ ಕೆಲಸಗಳೆಲ್ಲ ಕೂಡ ಒಂದು ಯಾತ್ರಿ ನಿವಾಸಗಳ ಕೆಲಸ ಪ್ರಾರಂಭ ಆಗಿದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಬರುವಂಥ ದಿನಗಳಲ್ಲಿ ನನಗೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಹಿಡಿದು ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಇಲ್ಲಿ ಈ ಭಾಗದ ಒಂದು ಬರುವಂಥ ಲಕ್ಷಾಂತರ ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಒದಗಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿ ಇನ್ನೊಂದು 2 ವರ್ಷದೊಳಗಡೆ ಒಳ್ಳೆ ಒಂದು ಮೂಲಭೂತ ಸೌಲಭ್ಯಗಳನ್ನ ತಾವು ನೋಡ್ತೀರಾ. ಖಂಡಿತವಾಗ್ಲೂ ಕೂಡ ಇವತ್ತು ಭಗವಂತ ನಾನು ಮೊದಲಿಂದ ಕೂಡ ನಾನು ಶಾಸಕನಾಗೂ ಮುಂಚೆ ಚುನಾವಣಾ ಪೂರ್ವದಲ್ಲಿ ಕೂಡ ಹೇಳಿದೆ, ನಾನು ರಾಜಕೀಯಕ್ಕೋಸ್ಕರ ಅಂತೆಲ್ಲ ಇವತ್ತು ಆ ಭಗವಂತನ ಒಂದು ಸೇವೆ ಮಾಡುವಂಥ ಅವಕಾಶ ದೇವರು ನನಗೆ ಕೊಟ್ಟಿದ್ದಾನೆ. ತಿರುಪತಿ ಮತ್ತು ಅಯೋಧ್ಯ ನಂತರ ಅಂಜನಾದ್ರಿ ಇಡೀ ನಮ್ಮ ಭಾರತದಲ್ಲಿ ಈ ಒಂದು ಪುಣ್ಯ ಸ್ಥಳಗಳು ದೊಡ್ಡ ಖ್ಯಾತಿಯಾಗುತ್ತೆ, ಲಕ್ಷಾಂತರ ಜನರು ಬರ್ತಾರೆ. ಈ ಭಾಗದ ಒಳ್ಳೆ ಒಂದು ಅಭಿವೃದ್ಧಿ ಕೂಡ ವಿಶ್ವದ ಗಮನ ಸೆಳೆಯುವಂಥ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ನಂಬಿಕೆ ನನಗಿದೆ.